ನಿಮ್ಗಿರೋ ಬುದ್ಧಿ ಅವನಿಗಿಲ್ಲ ನೋಡು. ಮದ್ವೆಗೆ ಒಕ್ಕೆ ಇದೆ ಅಂತ ಕೇಳಿದ್ರೆ ಹ್ಞೂ ಅಂತಾನು ಹೇಳ್ತಿಲ್ಲ, ಒಕ್ಕೆ ಇಲ್ಲ ಅಂತ ಕೇಳಿದ್ರೇನು ಏನೋ ಹೇಳ್ತಿಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇವನ ಹತ್ರ. ಆದ್ರೆ ಅವನು ಒಂದು ಕ್ಷಣ ಬಿಟ್ಟಿರೋದಕ್ಕೆ ನನಗಾಗಲ್ಲ. ಅಷ್ಟೊಂದು ಪ್ರೀತಿಸ್ತಾ ಇದೀನಿ, ಆದ್ರೆ ಅವ್ನು ಮಾತ್ರ ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ. ಅವರು ಇಷ್ಟು ಕೇಳಿದ್ರು ಮದ್ವೆಗೆ ಒಪ್ಕೋತಾ ಇಲ್ಲ ಅಂದ್ರೆ ಅವ್ರ ಜೀವನದಲ್ಲಿ ಏನೋ ಆಗಿದೆ ಅನ್ಸುತ್ತೆ. ನೀವು ಅದನ್ನ ತಿಳ್ಕೊಬೇಕು. ಅಲ್ಲ, ನೀವ್ ಕೇಳಿಲ್ವಾ ಯಾಕೆ ನನ್ ಮದ್ವೆಗೆ ಒಪ್ಕೋತಾ ಇಲ್ಲ ಅಂತ? ನೀವ್ ಪ್ರಶ್ನೆನೇ ಮಾಡಿಲ್ವಾ? ನೀವು ಇಷ್ಟೊಂದು ಸೈಲೆಂಟ್ ಆಗಿರೋದು ನೋಡ್ತಿದ್ರೆ ಅದೇನು ಅಂತ ನಿಮಗೂ ಗೊತ್ತು ಅನಿಸ್ತಿದೆ. ನಿಮಗೆ ಪರವಾಗಿಲ್ಲ ಅಂದರೆ ನನ್ನ ಹತ್ರ ಅದೇನು ಅಂತ ಹೇಳ್ಕೊಡಿ. ಅದು ಅವ್ನು ಕಾಲೇಜಲ್ಲಿ ಇದ್ದಾಗ ಒಂದು ಹುಡುಗಿನ ತುಂಬ ಪ್ರೀತಿಸ್ತಿದ್ನಂತೆ. ಅವನು ಆ ಹುಡುಗಿ ಹತ್ರ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ಕೊಳೋದಕ್ಕೆ ಆಗ್ಲಿಲ್ವಂತೆ. ಬಟ್ ಅಷ್ಟರಲ್ಲಿ ಆ ಹುಡುಗಿದೇ ಮದುವೆ ಆಗೋಗಿತ್ತಂತೆ. ಆದರೆ ಇವಾಗಿನವರೆಗೂ ಅವನು ಅದೇ ಹುಡುಗಿ ನೆನಪಲ್ಲೇ ಇದ್ದಾನೆ. ನಾನು ಈ ಮನೆಗೆ ಬಂದಾಗಿಂದ ಅವನಿಗೆ ಹೇಳ್ತಾನೆ ಇದ್ದೀನಿ, ಆ ಹುಡುಗಿದ್ ನೆನ್ಪು ಬಿಡೋ ಅಂತ. ಆದರೆ ಅವ್ನು ಮಾತ್ರ ಮಾತೇ ಕೇಳ್ತಿಲ್ಲ. ಹೌದಾ? ಸರಿ ಹೋದ ಅನ್ಕೊಂಡು ನನ್ನನ್ನು ಮದುವೆ ಆಗ್ತಾನೆ ಅಂತ ಅನ್ಕೊಂಡ್ರೆ ಈಗ ಮತ್ತೆ ಏನೇನೋ ನೆಪ ಹೇಳ್ತಿದ್ದಾನೆ. ಹೌದಾ? ಹೌದು ಚಂದನ ಅವರೇ, ಅತ್ತೆ ಮಾವ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆದ್ರೂ ಮಾಡ್ಕೊಳ್ಳೋಣ, ಮುಂದಿನ ದಿವಸ ಯಾವಾಗಾದ್ರೂ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಅವ್ನು ಒಪ್ಕೋತಾನೆ ಇಲ್ಲ. ಅವ್ನು ಯಾವಾಗ ಒಪ್ಕೋತಾನೋ, ನಾನು ಯಾವಾಗ ಅವನ ಕೈ ಹಿಡಿತೀನೋ ಅಂತ ಯೋಚನೆ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀನಿ. ಪ್ರೀತಿ ಅನ್ನೋದೇ ಹೀಗೆ. ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಮೊದಲನೇ ಪ್ರೀತಿ. ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಕನ್ಸುಗಳನ್ನ ಹುಟ್ಟಾಕ್ಬಿಡುತ್ತೆ. ಆ ಕನಸಿನಲ್ಲೇ ನಾವು ಬದುಕ್ತಿರ್ತೀವಿ. ಇನ್ನೇನು ಕೈ ಹಿಡಿತು ಅನ್ನೋಷ್ಟೊತ್ತಿಗೆ ಎಲ್ಲ ಕೈ ಕೊಟ್ಟು ನಿರಾಶೆ ಮಾಡಿಬಿಡುತ್ತೆ. ಪ್ರೀತಿ ಅಂದರೆ ಹಿಡ್ಕೊಳ್ಳೋದಲ್ಲ, ಸ್ವತಂತ್ರವಾಗಿ ಬಿಡೋದು ಅಂತ ಕೆಲವ್ರಿಗೆ ಗೊತ್ತೇ ಆಗಲ್ಲ. ಯಾರೋ ಬಂದ್ರು ಅನ್ಸುತ್ತೆ, ನಾನು ಹೋಗಿ ಗೇಟ್ ತೆಗಿತೀನಿ. ಹಲೋ ಹಲೋ ಹಲೋ, ಒಂದು ಸೆಕೆಂಡ್ ಹೋಲ್ಡ್ ಮಾಡಿ. ಹಲೋ, ಇದೇನಿದು? ಕಾರಲ್ಲಿ ಯಾರೂ ಇಲ್ಲ. ಇದು ಅವ್ರ ಕಾರ್ ಥರನೇ ಇದೆಯಲ್ಲ. ಛೇ, ಈ ಥರ ಕಾರು ಎಷ್ಟು ಜನರ ಹತ್ರ ಇರುತ್ತೆ. ಸುಮ್ಮನೆ ನಾನು ಗಾಬರಿ ಆಗ್ತಾ ಇದ್ದೀನಿ ಅಷ್ಟೆ. I'll call you back. ಚಿನ್ನಮರಿ, ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ಎಲ್ಲ ಕಡೆನೂ ನೀವೇ ಕಾಣ್ತಾ ಇದ್ದೀರಾ. ಏನ್ ಮಾಡ್ಲಿ ನಾನು ಹೇಳಿ?
ಜಯಂತ್ ಅವರೇ, ಬನ್ನಿ ಬನ್ನಿ. ಲಲಿತಾ, ಬಂದೆ ಕೂತ್ಕೊಳ್ಳಿ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಜಯಂತ್ ಅವರೇ, ಕೂತ್ಕೊಳ್ಳಿ. ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ನಾವು ನಿಮ್ಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ದಿನ್ನೂ ಚಿಕ್ಕ ವಯಸ್ಸು. ಈ ಘಟನೆನ ನೀವು ಹೇಗೆ ಅರ್ಗಿಸ್ಕೊಳ್ತೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಕೂತ್ಕೊಳ್ಳಿ. ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇತ್ತು ಅವ್ರ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಅಂತ. ಆ ಭಗವಂತನಿಗೆ ನಿಜವಾಗ್ಲೂ ಕರುಣೆ ಇಲ್ಲ. ಇಲ್ಲಿದ್ರೆ ಎಷ್ಟು ಬೇಗ ಅವ್ರನ್ನ ಅವ್ರ ಹೆಂಡತಿಯಿಂದ ದೂರ ಮಾಡ್ತಿರ್ಲಿಲ್ಲ. ಎಲ್ಲ ವಿಧಿ ಆಟದಲ್ತ ಏನೂ ಮಾಡೋಕ್ಕಾಗಲ್ಲ. ಜಯಂತ್ ಅವರೇ, ಬಂದದ್ದನ್ನು ಅನುಭವಿಸ್ಲೇಬೇಕು. ನಮ್ಮನ್ನು ಪ್ರೀತಿ ಮಾಡೋರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದ್ರು ಅವರ ನೆನಪಿನ ಕ್ಷಣಗಳ ಜೊತೆನೇ ನಾವು ಬದುಕಬೇಕು. ಧೈರ್ಯವಾಗಿರಿ.